ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ಮಹಾರಾಷ್ಟ್ರಕ್ಕೆ ನಾವೆಂತ ಮಾಡಿದ ಅಧ್ಯಕ್ಷ ಇದಕ್ಕೆ ಸ್ಯಾಲರಿ ಯಾರು? ಬಿಜೆಪಿ ಅಧ್ಯಕ್ಷರು. ನಮ್ಮ ಅಧಿಕಾರಕ್ಕೆ ನೀವು ಕಂಟಕ ತರಬೇಡಿ. ಯಾವುದೇ ಅಧಿಕಾರಕ್ಕೆ ಕಂಟಕ ತರಬೇಡಿ. ಅದಕ್ಕೆ ಯಾವುದೇ ಕಾರಣಕ್ಕೂ ನಾವು ಯಾರು ಕೂಡ ನಮ್ಮ MLAಗಳು ಏನಪ್ಪ ಯಾವುದೇ ಕಾರಣಕ್ಕೂ ವಿರೋಧ ಇಲ್ಲ. ನಮ್ಮ ಅಧಿಕಾರವನ್ನ ಮೊಟಕು ಮಾಡ್ತಾ ಇದ್ದೀರಾ. ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಇದನ್ನ ರದ್ದು ಮಾಡಬೇಕು. ರದ್ದು ಮಾಡಿ ಅವ್ರಿಗೆ ನೀವು ಅಧ್ಯಕ್ಷ ತೆಗೆದುಹಾಕಿ, ಮೆಂಬರ್ ಮಾಡಿ. ಒಂದು 5 ಜನನ ಸಚಿವರೇ 10 ಜನ ಮೆಂಬರ್ ಮಾಡಿ. 10 ಜನ ಮೆಂಬರ್ ಮಾಡಿ. ಅಲ್ಲ, ಇವರು ಗ್ಯಾರಂಟಿ ವಿರೋಧಗಳು. ನಾವು ಯಾವುದೇ ಕಾರಣಕ್ಕೂ ಟ್ರೆಸರಿ ಹಣವನ್ನ ಮಿಸ್ಯೂಸ್ ಮಾಡಕ್ಕೆ ನಾವು ಯಾವುದೇ ಕಾರಣಕ್ಕೂ ಅವಕಾಶ ಕೊಡಲ್ಲ. ಕಾಂಪ್ಲಿಕೇಶನ್ ಒಂದೇ ಪ್ರಶ್ನೆ ಸರ್. ಅಧ್ಯಕ್ಷ ಡಿಸಿಎಂ ಅವರೇ, ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ಅವ್ರಿಗೆ ಈಗ ಇವ್ರು ಹೇಳ್ತಾ ಇದ್ರಲ್ಲ ಅಧ್ಯಕ್ಷರೇ, ಗ್ಯಾರಂಟಿ ಸಮಿತಿಯಿಂದ ನೀವು ಅಪಾಯಿಂಟ್ ಆಗಿದ್ದಕ್ಕೆ ಯಾರ್ಯಾರು ಅಪಾಯಿಂಟ್ ಮಾಡಿದ್ರ ಅಂದ್ರೆ ಶಾಸಕರ ಅಸಮರ್ಥರ ಅಥವಾ ನಿಮ್ಮ ಸಚಿವರ ಅಸಮರ್ಥರ ಅಂತ ಎಲ್ಲ ಕೇಳ್ತಾ ಇದ್ರು. ಮತ್ತೆ ಇದ್ರ ಆಫೀಸರ್ ಅಸಮರ್ಥರ ಅಂತ ಕೇಳ್ತಾ ಇದ್ರು. ಪಕ್ಕದ ಬಿಜೆಪಿ ನಮ್ಮ ಮಹಾರಾಷ್ಟ್ರ ಗವರ್ಮೆಂಟ್ ಉಪಮಂತ್ರಿ ಮಹಾರಾಷ್ಟ್ರಕ್ಕೆ ನಾವೆಂತ ಮಾಡಿದ ಅಧ್ಯಕ್ಷ ಗವರ್ಮೆಂಟ್ ಅಲ್ಲಿ ಇದಕ್ಕೆ ಸ್ಯಾಲರಿ ಯಾರು? ಬಿಜೆಪಿ ಅಧ್ಯಕ್ಷರು. ಏನು RSS ನೀವು ಬಿಜೆಪಿ ಒಂದು ಸ್ಪೆಷಲ್ ಆಫೀಸರ್. This was followed by list of 300 officers assigned to minister, approved by Chief Minister Devendra Fadnavis. The list included handful of RSS workers. ಏನಿದು? ಆಯ್ತು, ಈಗ ಸರ್ಕಾರ ಬಡವರ ವಿರೋಧಕ್ಕೆ ಅದಕ್ಕೇನು ಹೇಳ್ತೀರಾ? ಸರ್ಕಾರ ಪ್ರಶ್ನೋತ್ತರ ರಾಮಮೂರ್ತಿ ಸಿಕೆ, ಸಿದ್ದು ಪಾಟೀಲ್, ಅಲಗಪ್ಪ ಪಾಟೀಲ್, ಕೂತ್ಕೊಳ್ಳಿ ಮೈಕ ಕೂತ್ಕೊಳ್ಳಿ. ಆಯ್ತು, ನೀವು ಕೂತ್ಕೊಳ್ಳಿ. ಆಯ್ತು, ಮಾತಾಡಿ. ಆಯ್ತು, ಪ್ರಶ್ನೆ ಕೇಳಿ. ಅಲಂಪ್ರಭು ಪಾಟೀಲ್, ಅಲಂಪ್ರಭು ಪಾಟೀಲ್ ಪ್ರಶ್ನೆ ಕೇಳಿ.
ಸರ್ ಪ್ರಶ್ನೋತ್ತರ ಕೇಳಿ ನೀವು. ಪ್ರಶ್ನೆ ಕೇಳೋದು ಉತ್ತರ ಕೇಳೋದು. ಆಯ್ತು. 1 hour ಆಯ್ತು ಚರ್ಚೆ, ನಮ್ಮ ಸಮಯ ಹಾಳಾಗ್ತದೆ. ಆಯ್ತು. ನಮ್ದು ಪ್ರಶ್ನೆ ಇದೆ. ಈಗ ಮಾತಾಡಿ ಅನೇಕ ಸಮಸ್ಯೆಗಳಿವೆ. ಈಗ ಮಾತಾಡಿ. ಈಗ ಪ್ರಶ್ನೆ ಕೇಳಿ. ಅವನೇನ್ ಕೇಳ್ತಾರೆ? ನೀವು ಪ್ರಶ್ನೆ ಕೇಳಿ ಮಂತ್ರಿ ಉತ್ತರ ಕೊಡ್ತಾರೆ.